ಸ್ನೇಹಿತರೆ, ಪಂಜಾಬ್ ವಿರುದ್ಧ ಆರ್ಸಿಬಿಯ ಗೆಲುವಿನ ನಂತರ ನಾಯಕ ಫಾಫ್ ಡು ಪ್ಲೆಸಿಸ್ ಅವರು ನೀಡಿದರು ಹೃದಯ ಗೆಲ್ಲುವ ಹೇಳಿಕೆ. ಹೌದು ಸ್ನೇಹಿತರೆ, ಆರ್ಸಿಬಿ ಮತ್ತು ಪಂಜಾಬ್ ನಡುವೆ ನಡೆದ ರೋಮಾಂಚಕ ಪಂದ್ಯದಲ್ಲಿ ಆರ್ಸಿಬಿ ತಂಡಕ್ಕೆ ಗೆಲುವು ಸಿಕ್ಕಿದೆ. ಈ ಗೆಲುವಿನ ನಂತರ ಆರ್ಸಿಬಿಯ ನಾಯಕನಾದ ಫಾಫ್ ಡು ಪ್ಲೆಸಿಸ್ ಅವರು ದೊಡ್ಡ ಹೇಳಿಕೆಯನ್ನು ನೀಡಿದ್ದಾರೆ. ಕೇಳಿದರೆ ನೀವು ಕೂಡ ಶಾಕ್ ಆಗ್ತೀರಾ. ಹಾಗಾದರೆ ಇದರ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ. ಆದರೆ ಅದಕ್ಕೂ ಮುನ್ನ ನಿಮ್ಮ ಪ್ರಕಾರ ಇಂದು ಆರ್ಸಿಬಿ ತಂಡ ಗೆಲ್ಲಲು ವಿರಾಟ್ ಕೊಹ್ಲಿ, ಮೊಹಮ್ಮದ್ ಸಿರಾಜ್ ಹಾಗೂ ಗ್ಲೆನ್ ಮ್ಯಾಕ್ಸ್ವೆಲ್ ನಲ್ಲಿ ಯಾರು ಮುಖ್ಯವಾದ ಕಾರಣ? ಕಮೆಂಟ್ ಮೂಲಕ ತಿಳಿಸಿ. ಸ್ನೇಹಿತರೆ, ಪಂಜಾಬ್ ಹಾಗೂ ಆರ್ಸಿಬಿ ನಡುವೆ ನಡೆದ ರೋಚಕವಾದ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ ಪಂಜಾಬ್ ತಂಡ 20 ಓವರ್ಗಳಲ್ಲಿ 6 ವಿಕೆಟ್ ಅನ್ನು ಕಳೆದುಕೊಂಡು 176 ರನ್ಗಳ ಟಾರ್ಗೆಟ್ ಅನ್ನು ನೀಡಿತು. ನಂತರ ಬ್ಯಾಟಿಂಗ್ ಆಡಲು ಬಂದ ಆರ್ಸಿಬಿ ತಂಡ ಈ ಗುರಿಯನ್ನು ಬೆನ್ನಟ್ಟುವ ಮೂಲಕ ಪಂಜಾಬ್ ತಂಡವನ್ನು 4 ವಿಕೆಟ್ ನಿಂದ ಹೀನಾಯವಾಗಿ ಸೋಲಿಸಿತು. ಆದ್ದರಿಂದ ಪಂದ್ಯವನ್ನು ಗೆದ್ದ ನಂತರ ಬಹಳ ಸಂತೋಷವಾಗಿದ್ದ ಡು ಪ್ಲೆಸಿಸ್ ಅವರು ಮಾತನಾಡುವ ಮೂಲಕ ಪಂಜಾಬ್ ವಿರುದ್ಧದ ಈ ಗೆಲುವಿನಿಂದ ನಾನು ಬಹಳ ಸಂತೋಷವಾಗಿದ್ದೇನೆ. ಏಕೆಂದರೆ ಈ ಪಂದ್ಯದಲ್ಲಿ ಪಂಜಾಬ್ ವಿರುದ್ಧ ನಮ್ಮ ಆರ್ಸಿಬಿ ತಂಡ ಬಹಳ ಉತ್ತಮವಾದ ಪ್ರದರ್ಶನವನ್ನು ನೀಡಿತು ಮತ್ತು ಇಂದು ನಮ್ಮ ಆರ್ಸಿಬಿಯ ಪ್ರತಿಯೊಬ್ಬ ಆಟಗಾರರು ಆಡಿದ ರೀತಿಯನ್ನು ನೋಡಿ ಈ ಬಾರಿಯ ಐಪಿಎಲ್ ನ ಟ್ರೋಫಿಯನ್ನು ನಮ್ಮ ಆರ್ಸಿಬಿ ತಂಡ ಗೆಲ್ಲಬಹುದು ಎಂದು ಎನಿಸುತ್ತಿದೆ. ಏಕೆಂದರೆ ಈಗ ನಮ್ಮ ಆರ್ಸಿಬಿ ತಂಡ ಮೊದಲಿಗಿಂತ ಬಹಳ ಬಲಿಷ್ಠವಾಗಿದೆ ಹಾಗೂ ಇಂದು ಪಂಜಾಬ್ ವಿರುದ್ಧ ನಮ್ಮ ತಂಡ ಗೆಲ್ಲಲು ಮುಖ್ಯವಾದ ಕಾರಣ ಬಂದು ವಿರಾಟ್ ಕೊಹ್ಲಿ, ಮೊಹಮ್ಮದ್ ಸಿರಾಜ್ ಹಾಗೂ ಗ್ಲೆನ್ ಮ್ಯಾಕ್ಸ್ವೆಲ್ ಅವರ ಉತ್ತಮವಾದ ಪ್ರದರ್ಶನ. ಏಕೆಂದರೆ ಇಂದು ವಿರಾಟ್ ಕೊಹ್ಲಿ ಅವರು ತಂಡಕ್ಕೆ ಅವಶ್ಯಕತೆ ಇದ್ದಾಗ 77 ರನ್ಗಳ ಉತ್ತಮವಾದ ಇನ್ನಿಂಗ್ಸ್ ಅನ್ನು ಆಡಿದರು ಹಾಗೂ ಆರ್ಸಿಬಿ ತಂಡದ ಕಡೆಯಿಂದ ಉತ್ತಮವಾದ ಬೌಲಿಂಗ್ ಮಾಡಿದ ಮೊಹಮ್ಮದ್ ಸಿರಾಜ್ ಮತ್ತು ಗ್ಲೆನ್ ಮ್ಯಾಕ್ಸ್ವೆಲ್ ಅವರು ತಲಾ 2 ವಿಕೆಟ್ ಅನ್ನು ಕಬಳಿಸಿದರು. ಮತ್ತು ಅಷ್ಟೇ ಅಲ್ಲದೆ ಇಂದು ದಿನೇಶ್ ಕಾರ್ತಿಕ್ ಅವರು ಕೂಡ ಐತಿಹಾಸಿಕವಾದ ಇನ್ನಿಂಗ್ಸ್ ಅನ್ನು ಆಡಿ ಕೊನೆಯಲ್ಲಿ ಆರ್ಸಿಬಿ ತಂಡವನ್ನು ಗೆಲ್ಲಿಸಿದರು ಎಂದು ಹೇಳಿದರು. ಸ್ನೇಹಿತರೆ, ನಿಮ್ಮ ಪ್ರಕಾರ ಆರ್ಸಿಬಿ ತಂಡ ಈ ಪಂದ್ಯವನ್ನು ಗೆಲ್ಲಲು ಮುಖ್ಯವಾದ ಕಾರಣವೇನೆಂದು ಕಮೆಂಟ್ ಮೂಲಕ ತಿಳಿಸಿ.